ಓಂ ಶ್ರೀ ಗುರುಭ್ಯೋ ನಮಃ ಹರಿಃ ಓಂ ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಓಂ ಶ್ರೀ ಶಿವಂ ಗುರುಭ್ಯೋ ನಮಃ. ಆತ್ಮೀಯ ಪ್ರಿಯ ವೀಕ್ಷಕರಿಗೆಲ್ಲರಿಗೂ ಕೂಡ ಚಂದ್ರಶೇಖರ್ ಮಾಡುವಂತಹ ಆತ್ಮೀಯ ನಮಸ್ಕಾರಗಳು. ಎಲ್ಲರಿಗೂ ಕೂಡ ಜ್ಯೋತಿರ್ಮಯ ನಾಡಿ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ನಾವು ಈ ದಿನ ವೃಷಭ ರಾಶಿಯವರ ಒಂದು ವಿಚಾರಗಳನ್ನು, ಜನವರಿ ತಿಂಗಳ ಒಂದು ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡೋಣ. ಇನ್ನು ಮೊದಲನೇದಾಗಿ ವೃಷಭ ರಾಶಿಯವರಿಗೆ ಜನವರಿ ತಿಂಗಳಲ್ಲಿ ಯಾವ ಯಾವ ಗ್ರಹರು ಯಾವ ಯಾವ ಮನೆಯಲ್ಲಿ ಸಂಚಾರ ಆಗ್ತಾ ಇರ್ತಕ್ಕಂಥದ್ದು ಅನ್ನುವಂತಹ ಒಂದು ವಿಚಾರಗಳನ್ನು ತಿಳ್ಕೊಳ್ತಾ ತತ್ಸಂಬಂಧ ಅವರಿಗೆ ಯಾವ ರೀತಿ ಶುಭ ಮತ್ತು ಅಶುಭ ಫಲಗಳು ಇರುವಂತಹ ಒಂದು ಸಾಧ್ಯತೆ ಇರುತ್ತೆ ಅನ್ನುವಂತಹ ಒಂದು ವಿಚಾರಗಳನ್ನು ತಿಳಿದುಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡೋಣ. ಮತ್ತು ಯಾವ ಯಾವ ಒಂದು ವಿಚಾರಗಳಲ್ಲಿ ಅವರಿಗೆ ಅತ್ಯಂತ ಶುಭ ಪ್ರಾಪ್ತಿ ಇರುವಂಥದ್ದು, ಇನ್ನು ಯಾವ ಒಂದು ವಿಚಾರದಲ್ಲಿ ಅವರು ಎಚ್ಚರಿಕೆಯನ್ನು ವಹಿಸಬೇಕು ಅನ್ನುವಂತಹ ಒಂದು ವಿಚಾರಗಳನ್ನು ಕೂಡ ತಿಳಿದುಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡೋಣ. ನೋಡಿ, ಮೊದಲನೇದಾಗಿ ವೃಷಭ ರಾಶಿಯವರಿಗೆ 5ನೇ ಮನೆಯಲ್ಲಿ ಕೇತು ಗ್ರಹರ ಒಂದು ಪ್ರಭಾವ ಇರುವಂಥದ್ದು, ಅದೇ ರೀತಿ ಶುಕ್ರ ಮತ್ತು ಬುಧ ಗ್ರಹರ ಒಂದು ಪ್ರಭಾವ 7ನೇ ಮನೆಯಲ್ಲಿ, ಇನ್ನು 8ನೇ ಮನೆಯಲ್ಲಿ ಕೂಡ ಶುಕ್ರ, ಬುಧ ಮತ್ತು ರವಿ, ಕುಜ, ಬುಧ ಗ್ರಹರ ಒಂದು ಪ್ರಭಾವ. ಇನ್ನು 9ನೇ ಮನೆಯಲ್ಲಿ 14ರ ನಂತರ ಉತ್ತರಾಯಣ ಪುಣ್ಯಕಾಲದಲ್ಲಿ ರವಿಗ್ರಹರ ಒಂದು ಪ್ರಭಾವವು ಕೂಡ ಇವ್ರಿಗೆ ಉಂಟಾಗ್ತಕ್ಕಂಥದ್ದು. ಇನ್ನು 10ನೇ ಮನೆಯಲ್ಲಿ ಶನಿಗ್ರಹರ ಒಂದು ಸಂಚಾರ, ಇನ್ನು 11ರಲ್ಲಿ ರಾಹು ಮತ್ತು 12ನೇ ಮನೆಯಲ್ಲಿ ಗುರುಗ್ರಹರ ಒಂದು ಪ್ರಭಾವ ಇರುವಂಥದ್ದು. ಇನ್ನು ಯಾವ ಯಾವ ಒಂದು ವಿಚಾರದಲ್ಲಿ ಇವರಿಗೆ ಅತ್ಯಂತ ಶುಭ ಫಲ ಅನ್ನುವಂಥದ್ದನ್ನು ನಾವು ಮೊದಲನೇದಾಗಿ ತಿಳ್ಕೊಳ್ಳೋಣ. ನೋಡಿ, 7 ಮತ್ತು 8ನೇ ಮನೆಯಲ್ಲಿ ಇವರಿಗೆ ಈ ಒಂದು ಜನವರಿ ಮಾಸದಲ್ಲಿ, ಜನವರಿ ತಿಂಗಳಲ್ಲಿ ಬುಧ, ಅದೇ ರೀತಿ ಶುಕ್ರ, ರವಿ, ಕುಜ, ಇನ್ನು ಸೂರ್ಯಗ್ರಹರ ಒಂದು ಪ್ರಭಾವ ಇವರಿಗೆ ಇರೋದ್ರಿಂದ ನೋಡಿ, ಮೊದಲನೇದಾಗಿ ವಿವಾಹ ಪ್ರಯತ್ನಗಳಲ್ಲಿ ಅತ್ಯಂತ ಶುಭವನ್ನು ಕಾಣ್ತಕ್ಕಂಥದ್ದು, ಶುಭ ಸುದ್ದಿಗಳನ್ನು ವೃಷಭ ರಾಶಿಯವರು ಪಡೆಯುವಂತಹ ಒಂದು ಸಾಧ್ಯತೆ ಇರುತ್ತೆ. ಇನ್ನು ಆರ್ಥಿಕ ಜೀವನ, ಹಣಕಾಸಿನ ಒಂದು ವಿಚಾರದಲ್ಲಿ ಅತ್ಯಂತ ಶುಭವನ್ನು ಇವರು ಪಡೆಯುವಂಥದ್ದು. ಇನ್ನು ವಿವಾಹ ಪ್ರಯತ್ನಗಳನ್ನು ಮಾಡ್ತಾ ಇರ್ತಕ್ಕಂತಹ ಒಂದು ವ್ಯಕ್ತಿಗಳಿಗೆ, ವೃಷಭ ರಾಶಿಯ ಹೆಣ್ಣುಮಕ್ಕಳಾಗಿರ್ಬೋದು ಅಥವಾ ಗಂಡು ಮಕ್ಕಳಾಗಿರ್ಬೋದು, ಪುರುಷ ಮತ್ತು ಸ್ತ್ರೀ ಜಾತಕರಿಬ್ಬರಿಗೂ ಕೂಡ ವಿಶೇಷವಾದಂತಹ ಶುಭ ಫಲ ಮತ್ತು ಶುಭ ವಿಚಾರಗಳು ಇವರಿಗೆ ವೃಷಭ ರಾಶಿಯವರಿಗೆ ಅತ್ಯಂತ ಶೀಘ್ರವಾಗಿ ಜನವರಿ ತಿಂಗಳಲ್ಲಿ ಆಗ್ತಕ್ಕಂಥದ್ದು. ಇನ್ನು ವಿದ್ಯಾರ್ಥಿಗಳಿಗೂ ಕೂಡ ಅವರ ಒಂದು ಗ್ರಾಸ್ಪಿಂಗ್ ಪವರ್ ಜಾಸ್ತಿ ಆಗುವಂಥದ್ದು, ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಅಭ್ಯಾಸವನ್ನು ಮಾಡಬೇಕು ಎಂದುಕೊಳ್ಳುವಂತಹ ಒಂದು ಮನಸ್ಥಿತಿ ಅವರಿಗೆ ಭಾಳಷ್ಟು ಅನುಕೂಲಕರವಾದಂತಹ ವಾತಾವರಣ ಸೃಷ್ಟಿಯಾಗ್ತಕ್ಕಂಥದ್ದು ಜನವರಿ ತಿಂಗಳಲ್ಲಿ ಆಗ್ತಕ್ಕಂಥದ್ದು. ಇನ್ನು ರೈತರಿಗೂ ಕೂಡ ಅತ್ಯಂತ ಶುಭ ಫಲ ಪ್ರಾಪ್ತಿಯಾಗುತ್ತೆ. ವೃಷಭ ರಾಶಿಯ ಜಾತಕರಿಗೆ ವಿಶೇಷವಾದಂತಹ ಲಾಭಗಳು ಪ್ರಾಪ್ತಿಯಾಗುವಂಥದ್ದು, ಅವರು ಬೆಳೆಯುವಂತಹ ಬೆಳೆಗಳಿಗೆ ವಿಶೇಷವಾದಂತಹ ಲಾಭ ಪ್ರಮಾಣದಲ್ಲಿ ಅತ್ಯಂತ ಅಧಿಕವಾಗಿ ಬರುವಂತಹ ಒಂದು ಸಾಧ್ಯತೆ ಅತಿ ಹೆಚ್ಚಾಗಿರುವಂಥದ್ದು. ಇನ್ನು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡುವಂತಹ ಜಾತಕರಿಗೂ ಕೂಡ ಭೂಮಿ ಸಂಬಂಧ ವಿಚಾರಗಳಲ್ಲಿ ಒಳ್ಳೆಯ ಒಂದು ಲಾಭ ಪ್ರಾಪ್ತಿಯಾಗುವಂಥದ್ದು. ಇನ್ನು ಪಾರ್ಟ್ನರ್ಶಿಪ್ ವ್ಯವಹಾರಗಳನ್ನು ಮಾಡುವಂಥವ್ರಿಗೂ ಕೂಡ ಪರಸ್ಪರ ಅತ್ಯಂತ ಅನ್ಯೋನ್ಯದಿಂದ ಜನವರಿ ತಿಂಗಳಲ್ಲಿ ಅವರು ವ್ಯಾಪಾರ ಮಾಡ್ತಕ್ಕಂಥದ್ದು, ಒಳ್ಳೆಯ ಒಂದು ಲಾಭಗಳನ್ನು ಸಂಪಾದನೆ ಮಾಡುವಂತಹ ಒಂದು ಸಾಧ್ಯತೆ ಅತಿ ಹೆಚ್ಚಾಗಿರ್ತಕ್ಕಂಥದ್ದು. ಇನ್ನು ನೋಡಿ, ಸ್ಟಾಕ್ ಮಾರ್ಕೆಟ್ ಬಿಸ್ನೆಸ್ ಅವ್ರಿಗೂ ಕೂಡ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಬಿಸ್ನೆಸ್ ಮಾಡೋರಿಗೆ ವಿಶೇಷವಾದಂತಹ ಲಾಭ ಪ್ರಾಪ್ತಿಯಾಗುವಂಥ ಒಂದು ಸಾಧ್ಯತೆ ಇರುತ್ತೆ. ಅದೇ ರೀತಿ ನೋಡಿ, ಹೈನುಗಾರಿಕೆ ಮಾಡುವಂತಹ ವ್ಯಾಪಾರಸ್ಥರಿಗಾಗ್ಬೋದು, ಅಥವಾ ಅಂದರೆ ಮಿಲ್ಕ್ ಪ್ರಾಡಕ್ಟ್ಸು ಅಥವಾ ಡೈರಿ ಪ್ರಾಡಕ್ಟ್ಸನ್ನು ಬಿಸ್ನೆಸ್ ಮಾಡುವಂತಹ ವ್ಯಾಪಾರಸ್ಥರಿಗೆ, ಜಲ ಸಂಬಂಧಿ ವಿಚಾರಗಳನ್ನು ಅಂದರೆ ವಾಟರ್ ಪ್ರಾಡಕ್ಟ್ಸನ್ನು ಮಾರುವಂತಹ ವ್ಯಾಪಾರಸ್ಥರಿಗೆ ಅಧಿಕವಾದ ಪ್ರಮಾಣದಲ್ಲಿ ವೃಷಭ ರಾಶಿಯವರಿಗೆ ಲಾಭ ಪ್ರಾಪ್ತಿಯಾಗುವಂಥ ಒಂದು ಸಾಧ್ಯತೆಗಳು. ಇನ್ನು ನ್ಯಾಯಾಂಗ ವಿಚಾರಗಳಲ್ಲೂ ಕೂಡ ಅವರಿಗೆ ಜಯಪ್ರಾಪ್ತಿಯಾಗುವಂತಹ ಒಂದು ವಿಚಾರಗಳು ಅತಿ ಹೆಚ್ಚಾಗಿರ್ತಕ್ಕಂಥದ್ದು. ಇನ್ನು ಪ್ರೀತಿ ಪ್ರೇಮದ ಒಂದು ವಿಚಾರಗಳಲ್ಲೂ ಕೂಡ ವೃಷಭ ರಾಶಿಯವರಿಗೆ ಅನುಕೂಲ ಆಗುವಂತಹ ಒಂದು ಸಾಧ್ಯತೆ ಅತಿ ಹೆಚ್ಚಾಗಿರ್ತಕ್ಕಂಥದ್ದು. ಇನ್ನೂ ಹೆಚ್ಚಿನ ರೀತಿಯಲ್ಲಿ ನೋಡಿ, 2ನೇ ವಿವಾಹ ಮಾಡ್ಕೊಬೇಕು ಅಂದರೆ ಈಗಾಗಲೇ ಸಮಸ್ಯೆ ಆಗಿರುವಂಥರ ವಿವಾಹ ವಿಚಾರಗಳಲ್ಲಿ ಸಮಸ್ಯೆ ಆಗಿದ್ದಂಥವರು
ಆಲ್ರೆಡಿ ಡೈವರ್ಸ್ ಆಗಿರುವಂಥವ್ರು ಎರಡನೇ ವಿವಾಹಕ್ಕೆ ಪ್ರಯತ್ನ ಪಡ್ತಾ ಇರ್ತಕ್ಕಂತಹ ವ್ಯಕ್ತಿಗಳಿಗೆ ಒಳ್ಳೆಯ ಒಂದು ವಾತಾವರಣ ಸೃಷ್ಟಿಯಾಗುವಂಥದ್ದು. ಯಾಕೆ ಅಂತಂದರೆ ನೋಡಿ, 7ನೇ ಮನೆಯಲ್ಲಿ ಅಧಿಕ ಗ್ರಹರ ಒಂದು ಸಂಚಾರ ಇರುವಂತಹ ಸಮಯದಲ್ಲಿ ಅತ್ಯಂತ ಸಪೋರ್ಟ್ ಹೆಚ್ಚಾಗಿ ಸಿಗುವಂಥದ್ದು. ಅವ್ರಿಗೆ ಬಹಳ ಬೇಗ ಅವರ ಒಂದು ಪ್ರಯತ್ನಗಳಿಗೆ ಸ್ಪಂದನೆಯನ್ನು ಅವರು ಪಡ್ಕೊಳ್ಳುವಂಥ ಒಂದು ಸಾಧ್ಯತೆ ಅತಿ ಹೆಚ್ಚಾಗಿರ್ತಕ್ಕಂತಹ ಒಂದು ವಿಶೇಷತೆ ಇರುತ್ತೆ. ಇನ್ನು ಅದೇ ರೀತಿ ನೋಡಿ, ಹಿರಿಯ ಅಧಿಕಾರಿಗಳಿಂದ ಒಳ್ಳೆಯ ಒಂದು ಅವ್ರಿಗೆ ಹೆಸರು ಕೀರ್ತಿ ಬರುವಂಥದ್ದು. ಇನ್ನು ನೇಮ್ ಆ್ಯಂಡ್ ಫೇಮ್ ಬರುವಂತಹ ಒಂದು ಸಾಧ್ಯತೆ ಅವರ ಒಂದು ಉದ್ಯೋಗ ಕ್ಷೇತ್ರದಲ್ಲಿ. ಇನ್ನು ಪ್ರಮೋಷನ್ಗಳು ಕೂಡ ಅವರಿಗೆ ಅನುಕೂಲ ಆಗುವಂಥ ಒಂದು ಸಾಧ್ಯತೆ. ಜನವರಿ ತಿಂಗಳಲ್ಲಿ ಇನ್ಕ್ರಿಮೆಂಟ್ ಆಗಬೇಕು, ಈ ರೀತಿ ಎಲ್ಲ ಅವರ ಒಂದು ವಿಚಾರಗಳಿದ್ದಂತಹ ಪಕ್ಷದಲ್ಲಿ ಅದಕ್ಕೆಲ್ಲಕ್ಕೂ ಕೂಡ ಅನುಕೂಲ ಆಗುವಂತಹ ಒಂದು ಸಾಧ್ಯತೆ ಅತಿ ಹೆಚ್ಚಾಗಿರುವಂತಹ ಒಂದು ವಿಶೇಷತೆ ಇರುತ್ತೆ. ಇನ್ನು ಧಾರ್ಮಿಕ ಒಂದು ಕೇಂದ್ರಗಳನ್ನು ನಡೆಸ್ತಾ ಇರ್ತಕ್ಕಂತಹ ವೃಷಭ ರಾಶಿಯವರೆಗೂ ಕೂಡ ಜನವರಿ ತಿಂಗಳಲ್ಲಿ ಅನುಕೂಲತೆ ಆಗುವಂತಹ ಒಂದು ಸಾಧ್ಯತೆ ಅತಿ ಹೆಚ್ಚಾಗಿರುವಂಥದ್ದು. ಇನ್ನು ಸಹೋದರ ಮತ್ತು ಸಹೋದರಿಯರ ಮಧ್ಯೆ ಒಳ್ಳೆಯ ಒಂದು ವಾತಾವರಣ ಬರುವಂಥದ್ದು. ವೃಷಭ ರಾಶಿಯ ಜಾತಕರಿಗೆ ಸಹಾಯ ಮತ್ತು ಸಹಕಾರಗಳು ದೊರೆಯುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಇನ್ನು ನೋಡಿ, ವೃಷಭ ರಾಶಿಯ ಆಡಿಟರ್ಸ್ ಆಗಿರ್ಬೋದು ಅಥವಾ ಲೇಖಕರು, ಪತ್ರಕರ್ತರು, ಇವರಿಗೆಲ್ಲರಿಗೂ ಕೂಡ ಒಳ್ಳೆಯ ಲಾಭ ಆಗುವಂತಹ ಒಂದು ಸಾಧ್ಯತೆಗಳು, ಅವರ ಒಂದು ಕೆಲಸ ಕಾರ್ಯಗಳಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ದೊರೆಯುವಂಥದ್ದು ಮತ್ತು ಸಹಾಯ ಸಹಕಾರಗಳು ದೊರೆಯುವಂತಹ ಒಂದು ಸಾಧ್ಯತೆಗಳು ವೃಷಭ ರಾಶಿಯವರಿಗೆ ಜನವರಿ ತಿಂಗಳಲ್ಲಿ ಅತಿ ಹೆಚ್ಚಾಗಿ ಅವರನ್ನು ಪ್ರೋತ್ಸಾಹಿಸುವಂತಹ ಒಂದು ಸಮಯ ಸಂದರ್ಭಗಳು ಸನ್ನಿವೇಶಗಳು ಉಂಟಾಗುವಂಥ ಒಂದು ಸಾಧ್ಯತೆ ಅತಿ ಹೆಚ್ಚಾಗಿರ್ತಕ್ಕಂಥದ್ದು. ಇನ್ನು ವೃಷಭ ರಾಶಿಯ ದಂಪತಿಗಳಿಗೂ ಕೂಡ ಉತ್ತಮವಾದಂತಹ ಅನುಕೂಲ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ. ಶಾಂತಿ ಮತ್ತು ನೆಮ್ಮದಿಯನ್ನು ಪಡೆಯುವಂಥ ಒಂದು ಸಾಧ್ಯತೆ ಇರುತ್ತೆ. ಆದರೆ ವೃಷಭ ರಾಶಿಯವರು ನಂಬಿಕೆಯನ್ನು ಇಟ್ಟಂತಹ ವ್ಯಕ್ತಿಗಳಿಂದ ಮೋಸ ಹೋಗುವಂಥ ಒಂದು ಸಾಧ್ಯತೆ ಇರುತ್ತೆ. ಈ ಒಂದು ವಿಚಾರದಲ್ಲಿ ಅವರು ಪ್ರಿಕಾಷನ್ಸನ್ನು ತೆಗೆದುಕೊಳ್ಬೇಕಾಗುತ್ತೆ. ಆರೋಗ್ಯದ ಒಂದು ವಿಚಾರದಲ್ಲಿ ಅವರು ಪ್ರಿಕಾಷನ್ಸನ್ನು ತೆಗೆದುಕೊಳ್ಬೇಕಾಗುತ್ತೆ. ಸ್ವಲ್ಪ ಗಂಟಲು ನೋವು ಬರುವಂಥದ್ದು ಅಥವಾ ಥ್ರೋಟ್ ಇನ್ಫೆಕ್ಷನ್ಸ್ ಆಗುವಂತಹ ಒಂದು ಸಾಧ್ಯತೆಗಳು, ಕಫ ಸಂಬಂಧಿ ಅವರಿಗೆ ಅನಾರೋಗ್ಯ ಉಂಟಾಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರ್ತಕ್ಕಂಥದ್ದು. ಈ ಒಂದು ವಿಚಾರದಲ್ಲಿ ಅವರು ಆರೋಗ್ಯವನ್ನು ಕಾಪಾಡಿಕೊಳ್ಬೇಕಾಗುತ್ತೆ. ಅದೇ ರೀತಿ ನೋಡಿ, ಅವರ ಒಂದು ಹಣಕಾಸಿನ ಒಂದು ವಿಚಾರದಲ್ಲಿ ಬೇರೆಯವರನ್ನು ನಂಬಿ ಹಣವನ್ನು ಈ ಒಂದು ಜನವರಿ ತಿಂಗಳಲ್ಲಿ ಅವ್ರು ಕೊಡಬಾರ್ದು. ಅದರಲ್ಲೂ ಕೂಡ ಅವ್ರಿಗೆ ಹಣಕಾಸಿನ ಒಂದು ವಿಚಾರದಲ್ಲಿ ಅಂದರೆ ಶ್ಯೂರಿಟಿ ಹಾಕುವಂಥ ಒಂದು ವಿಚಾರಗಳಾಗಿರ್ಬೋದು ಅಥವಾ ಸಹಾಯ ಮಾಡುವಂಥದ್ದು, ಅವರ ಒಂದು ಹಿನ್ನೆಲೆಯನ್ನು ತಿಳಿದುಕೊಂಡು ಮಾಡಬೇಕು. ಇಲ್ಲ ಅಂತಂದರೆ ಹಣಕಾಸಿನ ಒಂದು ವಿಚಾರದಲ್ಲಿ ಅವರು ಸ್ಟ್ರಕ್ ಆಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಇನ್ನು ಹೊಸ ವ್ಯವಹಾರ ಮಾಡಬೇಕು ಅಂತ ಈಗಾಗಲೇ ಅಂದುಕೊಂಡಿರುವಂತಹ ವೃಷಭ ರಾಶಿಯ ಜಾತಕರಿಗೂ ಕೂಡ ಜನವರಿ 15ರ ನಂತರ ಅವರ ಒಂದು ಹೊಸ ವ್ಯವಹಾರಗಳಲ್ಲಿ ಉತ್ತಮವಾಗಿ ಅನುಕೂಲ ಆಗ್ತಕ್ಕಂಥ ಒಂದು ಸಾಧ್ಯತೆಗಳಿರುತ್ತೆ. ಅದೇ ರೀತಿ ನೋಡಿ, ಎಲೆಕ್ಟ್ರಾನಿಕ್ ಐಟಮ್ಸನ್ನು ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂತಹ ವೃಷಭ ರಾಶಿಯ ಜಾತಕರಿಗೆ ವಿಶೇಷವಾಗಿ ಹೇರಳವಾದಂತಹ ಲಾಭ ಪ್ರಾಪ್ತಿಯಾಗುವಂಥ ಒಂದು ಸಾಧ್ಯತೆ ಇರುತ್ತೆ. ಇನ್ನು ಅವರ ಬಳಿ ಕೆಲಸ ಮಾಡ್ತಾ ಇರ್ತಕ್ಕಂತಹ ನೌಕರರಿಂದಲೂ ಕೂಡ ಅವರಿಗೆ ವಿಶೇಷವಾದಂತಹ ಸಹಾಯ ಮತ್ತು ಸಹಕಾರಗಳು ದೊರೆಯುವಂಥದ್ದು, ಅವರ ಒಂದು ವ್ಯಾಪಾರದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಆಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಅದೇ ರೀತಿ ನೋಡಿ, ಎಕ್ಸ್ಪೋರ್ಟ್ಸ್ ಆ್ಯಂಡ್ ಇಂಪೋರ್ಟ್ಸ್ ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂತಹ ವೃಷಭ ರಾಶಿಯ ಜಾತಕರಿಗೂ ಕೂಡ 2024 ಜನವರಿ ಪ್ರಥಮ ಮಾಸದಲ್ಲೇ ಅವರಿಗೆ ಅತಿ ಹೇರಳವಾಗಿ ಲಾಭ ಬರುವಂತಹ ಒಂದು ಸಾಧ್ಯತೆಗಳು. ಇನ್ನು ವೃಷಭ ರಾಶಿಯ ವಕೀಲರು ಮತ್ತು ವೈದ್ಯರುಗಳಿಗೂ ಕೂಡ ವಿಶೇಷವಾದಂತಹ ಲಾಭ ಮತ್ತು ಹೆಸರು ಕೀರ್ತಿ ಪ್ರತಿಷ್ಠೆಗಳು ಲಭ್ಯ ಆಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿ 2024 ಜನವರಿ ತಿಂಗಳಲ್ಲಿ ನಡೆಯುವಂಥದ್ದು. ಇದಿಷ್ಟು ಕೂಡ ವೃಷಭ ರಾಶಿಯವರ ಒಂದು ಸಂಕ್ಷಿಪ್ತ ರಾಶಿ ಭವಿಷ್ಯ ಆಗಿರ್ತಕ್ಕಂಥದ್ದು. ಎಲ್ಲರೂ ಕೂಡ ನಮ್ಮ ಒಂದು ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ, ಯೂಟ್ಯೂಬ್ ಲಿಂಕನ್ನು ಕೂಡ ಕೊಟ್ಟಿರ್ತೇವೆ, ಅದಕ್ಕೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಮುಂದೆ ಬರುವಂತಹ ವಿಡಿಯೋಗಳು ಬಹಳ ಬೇಗ ಬಂದು ನಿಮ್ಮನ್ನು ರೀಚ್ ಆಗುತ್ತೆ. ಇನ್ನು ಎಲ್ಲರಿಗೂ ಕೂಡ ಜಗನ್ಮಾತೆಯ ದಿವ್ಯ ಆಶೀರ್ವಾದ ಇರಲಿ ಅಂತ ಮತ್ತೊಮ್ಮೆ ನನ್ನ ಆರಾಧ್ಯ ದೇವತೆ ಜಗನ್ಮಾತೆ ಲಲಿತಾಂಬಿಕೆ ಬಳಿ ಪ್ರಾರ್ಥನೆ ಸಲ್ಲಿಸುತ್ತಾ, ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಶುಭಮಸ್ತು.